ಒಂದು ಹುಡುಗಿ ಲಂಗ ದಾವಣಿ ಹಾಕೋತಾ ಇದ್ಲು, ಒಂದು ಹುಡುಗ ಪಂಚನೋ ಧೋತಿನೋ ಲುಂಗಿನೋ ಹಾಕೋತಾ ಇದ್ದ. ಉತ್ತರ ಕರ್ನಾಟಕಕ್ಕೆ ಹೋಗಿ ಒಬ್ಬ ಪುರುಷ ಪೈಜಾಮ ಹಾಕೋತಿದ್ದ, ಜುಬ್ಬ ಹಾಕೋತಿದ್ದ, ಒಂದು ಮಹಿಳೆ ಚೂಡಿದಾರ್ ಹಾಕೋತಾ ಇದ್ಲು. ಇವತ್ತು ತುಂಬಾ ಟೈಟ್ ಜೀನ್ಸ್ ಅಂತ ನಾವು ಹಾಕೋತಾ ಇದ್ವಿ. ಹೌದು, ವೃಷಣ ಶಿಷ್ಣ ಯಾವುದು ಸಂಕೋಚ ಬೇಡ. ಮಾಧ್ಯಮದಲ್ಲಿ ಈ ಅಂಶಗಳನ್ನ ಹೇಳ್ಕೊಳ್ಳೋಕೆ ಅನೇಕ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿಕ್ಕೆ ಮುಜುಗರ ಅಂತ. ಖಂಡಿತ ಇವೆಲ್ಲವೂ ದೈನಂದಿನ ಅವಸ್ಥೆಗಳಲ್ಲಿ ನಾವೆಲ್ಲರೂ ಅನುಭವಿಸ್ತಾ ನೋಡ್ತಾ, ಅಯ್ಯೋ ಪಕ್ಕದ ಮೇಲೆ ಮದುವೆಗೆ 5 ವರ್ಷ ಆಯ್ತಂತೆ ಇನ್ನೂ ಮಕ್ಕಳಾಗಿಲ್ಲ, 9 ವರ್ಷ ಆಯ್ತಂತೆ 15 ಜನ ಡಾಕ್ಟರ್ ಬದಲಾಯಿಸಂತೆ ಇನ್ನೂ ಮಕ್ಕಳಾಗಿಲ್ಲ. ಈ ಥರದ ಫ್ಯಾಮಿಲಿ ಪ್ರೆಷರ್ಸ್ ಎಲ್ಲ ಬಿಲ್ಡ್ ಆಗ್ತಿದೆ ಅಂದರೆ ನಮ್ಮ ಆಹಾರ, ನಮ್ಮ ಉಡುಗೆ, ನಮ್ಮ ವಿಹಾರ, ಎಕ್ಸೆಸಿವ್ ಸ್ಟ್ರೆಸ್, ಟೈಟ್ ಜೀನ್ಸ್, ಅದು ಕುಸಿರಾಡಕ್ಕೆ ಬಿಡಬೇಕಲ್ವಾ ಜೆನೆಟಲ್ಸ್ಗೆ. ಹಿಂದಿನ ಕಾಲದಲ್ಲಿ ತುಂಬ ಸುಲಲಿತವಾಗಿ ಒಂದು ಮನುಷ್ಯನ ಜೆನೆಟಲ್ಸ್ ಬ್ರೀತ್ ಮಾಡಕ್ಕೆ ಅವಕಾಶ ಆಗ್ತಾ ಇತ್ತು. ನಮ್ಮ ಉಡುಗೆ ತೊಡುಗೆಗಳು ವಾಸ್ ಪ್ಲಾನ್ಡ್, ಸೊ ಇಟ್ ವಾಸ್ ಬಿನ್ ಡಿಸೈನ್. ಸೊ ಹವಾಮಾನಕ್ಕೆ ಅನುಗುಣವಂತಹ ಬಟ್ಟೆ. ಡಿಸೆಂಬರ್ ಬಂತಂದ್ರೆ ಕಂಬಳಿ ಹೊದ್ಕೊಂಡು ಮಲ್ಕೋಬೇಕು, ಬೇಸಿಗೆ ಅಂದರೆ ತೆಳವಾಗಿರ್ತಕ್ಕಂಥ ಪಂಚಬಟ್ಟೆ ಹೊದ್ಕೊಂಡು ಮಲ್ಕೋಬೇಕು ಅಂತ. ಇವತ್ತು ಎಲ್ಲ ಕಾಲಕ್ಕೂ AC, ಎಲ್ಲ ಕಾಲಕ್ಕೂ ರಗ್ ಹಾಕೊಂಡು ಮಲ್ಕೊಳ್ತಕ್ಕಂಥ ಅಭ್ಯಾಸಗಳು. ತುಂಬ ಟೈಟ್ ಜೀನ್ಸ್ ಅಂದರೆ ಜೀನ್ಸ್ನ ವಿರೋಧಿನ ಡಾಕ್ಟರ್ ಕಿಶೋರು? ಖಂಡಿತ ಅಲ್ಲ. ನಾನು ಫ್ಯಾಂಟಸಿ ಜೀನ್ಸ್ ಹಾಕೊಂಡ್ಬರ್ತೀನಿ, ಡೆಫಿನೆಟ್ಲಿ ನಾಟ್ ಅಡ್ಮಿಸಿಬಲ್. ಯಾರು ಯಾವಾಗ ಎಲ್ಲಿ ಯಾವ ರೀತಿಯಂತಹ ಉಡುಗೆ ತೊಡುಗೆ ಹಾಕೋಬೇಕೋ ಅದು ನಿಜವಾದಂತಹ ಆರೋಗ್ಯದ ಬಾಹ್ಯ ಸಂಕೇತ.